ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಧನಸ್ಸು ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಜುಲೈ ತಿಂಗಳ ಮಾಸ ಭವಿಷ್ಯ ಏನೇನಿದೆ, ಈ ಧನಸ್ಸು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ. ಧನಸ್ಸು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ 2025ನೇ ವರ್ಷದಲ್ಲಿ ತುಂಬ ತುಂಬಾ ಗಂಡಾಂತರಗಳು ಕಾದಿದೆ. ಇವರು ತುಂಬಾ ಎಚ್ಚರಿಕೆಯನ್ನು ಈ ತಿಂಗಳಲ್ಲಿ ವಹಿಸಬೇಕಾಗಿರುತ್ತೆ. ಹಾಗಾದರೆ ಅಂತಹ ವಿಷಯಗಳೇನು ಎಂಬುದರ ಬಗ್ಗೆ ನೋಡೋಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನಸ್ಸು ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಗೋಚಾರ ಫಲಗಳೇನು, ಅದರಲ್ಲಿ ಶುಭ ಫಲಗಳೇನು ಎಂಬುದರ ಬಗ್ಗೆ ನೋಡೋದಾದರೆ, ಧನಸ್ಸು ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಗುರುವಿನಿಂದ ಈ ರಾಶಿಯವರಿಗೆ ವಿವಾಹ ಯೋಗ ಇದೆ. ಗುರುಬಲ ಈ ರಾಶಿಯವರಿಗಿರೋದ್ರಿಂದ ನೀವೇನಾದರೂ ಒಳ್ಳೆ ವರ ಅಥವಾ ವಧುಗೋಸ್ಕರ ಅಪೇಕ್ಷೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಸ್ವಲ್ಪ ಪ್ರಯತ್ನ ಮಾಡಿ, ಆಗ ಖಂಡಿತವಾಗಿಯೂ ಕೂಡ ನೀವು ಮದುವೆ ಆಗುವಂತಹ ಯೋಗ ಅನ್ನೋದನ್ನು, ಕಂಕಣ ಭಾಗ್ಯ ಅನ್ನೋದನ್ನು ನೀವು ಈ ವರ್ಷದಲ್ಲೇ ನೀವು ಕೂಡಿಸ್ಕೋಬಹುದು. ಹಾಗಾಗಿ ನಿಮ್ಮ ಪ್ರಯತ್ನ ಅನ್ನೋದು ಈ ವಿಚಾರದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ದೂರದ ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ರು ಕೂಡ ಆಗುತ್ತೆ. ಹಾಗೆಯೇ ವಿದೇಶಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರು ಕೂಡ ಆಗುತ್ತೆ. ಜೊತೆಗೆ ನೀವು ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂತ ಏನಾದರೂ ಅನ್ಕೋತಿದ್ರು ಕೂಡ ನೀವು ಆರಾಮಾಗಿ ಹೋಗುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಮದುವೆ ಆಗುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರೋದ್ರಿಂದ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ವರ ಅಥವಾ ವಧು ಸಿಗ್ತಾರೆ. ಇನ್ನು ಉದ್ಯೋಗದಲ್ಲಿ ಅನುಕೂಲತೆ ಅನ್ನೋದು ಸಿಗುತ್ತೆ. ನೀವು ಮಾಡುವಂತಹ ಉದ್ಯೋಗಗಳಲ್ಲಿ ಬಡ್ತಿ ಹೆಚ್ಚಾಗುತ್ತೆ, ಸಂಬಳ ಹೆಚ್ಚಾಗೋದು, ಹಾಗೆಯೇ ಒಳ್ಳೊಳ್ಳೆ ಪ್ರಮೋಷನ್ಗಳಿಗೆ ನೀವು ಸೆಲೆಕ್ಟ್ ಆಗೋದು, ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗ ಸ್ಥಳಗಳಲ್ಲೂ ಕೂಡ ಅನುಕೂಲತೆ ಅನ್ನೋದು ಹೆಚ್ಚಾಗಿರುತ್ತೆ. ಇನ್ನು ನೀವೇನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಕೂಡ ಖಂಡಿತವಾಗಿಯೂ ಕೂಡ ಉದ್ಯೋಗ ಬದಲಾವಣೆನ ಮಾಡ್ತೀರಾ. ಹಾಗೆಯೇ ನೀವು ಅಂದ್ಕೊಂಡಿರೋ ಕಡೆನೇ ಉದ್ಯೋಗ ಬದಲಾವಣೆಗಳಾಗಬಹುದು. ಇನ್ನು ರಾಹುವಿನಿಂದ ನಿಮ್ಮ ಜೀವನಕ್ಕೆ ಉತ್ತಮ ದಾರಿಯಾಗುತ್ತೆ. ರಾಹು ಕೂಡ ನಿಮ್ಮ ಜೀವನದಲ್ಲಿ ಉತ್ತಮ ದಾರಿ ಅನ್ನೋದನ್ನು ರೂಪಿಸ್ತಾರೆ. ರಾಹು ಹೇಗಿರ್ತಾರೆ ಅಂದರೆ, ಈಗ ಒಂದು ಸಲ ಕೊಡೋಕ್ಕೆ ಶುರು ಮಾಡಿದ್ರೆ ಕೊಡ್ತಾನೆ ಇರ್ತಾರೆ. ಆ ನಂತರ ರಪ್ ಅಂತ ಕೆಳಗಡೆ ಬೆಳೆಸ್ಬಿಡ್ತಾರೆ. ಹಾಗಾಗಿ ರಾಹು ಎಲ್ಲಿವರೆಗೂ ಕೊಡ್ತಾರೋ ಅಲ್ಲಿವರೆಗೂ ನಾವು ತಗೋಬೇಕು. ಹಾಗೇನೆ ಎಷ್ಟು ಕೊಡ್ತಾರೋ ಅಷ್ಟು ತಗೋಬೇಕು. ಅತಿಯಾಗಿ ಇನ್ನೂ ಬೇಕು ಅಂತ ದುರಾಸೆ ಪಟ್ಟರೆ ಖಂಡಿತವಾಗಿಯೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ರಾಹು ನಿಮ್ಮ ಜೀವನಕ್ಕೆ ಉತ್ತಮ ದಾರಿಯನ್ನು ಕೊಡ್ತಾರೆ ಈ ತಿಂಗಳಲ್ಲಿ. ಇನ್ನು ನೀವೇನಾದರೂ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಆರ್ಟಿಸ್ಟ್ಗಳಾಗಿದ್ದರೆ ತುಂಬಾ ಅನುಕೂಲಕರವಾದಂಥ ವಾತಾವರಣ ಅನ್ನೋದು ಇರುತ್ತೆ. ನೀವೇನಾದರೂ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಇದು ಪ್ಲಸ್ ಪಾಯಿಂಟು. ನೀವು ಖಂಡಿತವಾಗಿಯೂ ಕೂಡ ಎತ್ತರದ ಮಟ್ಟಕ್ಕೆ ಹೋಗ್ಬೋದು. ಇನ್ನು ಆರ್ಟಿಸ್ಟ್ಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಈ ತಿಂಗಳಲ್ಲಿ ಈ ಧನಸ್ಸು ರಾಶಿಯವರಿಗೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ರಿ. ಈ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು, ಗಂಡಾಂತರಗಳೇನು ಅಂತ ನೋಡೋದಾದರೆ, ಶುಕ್ರನಿಂದ ಹೆಚ್ಚು ಶ್ರಮ ಅನ್ನೋದನ್ನು ನೀವು ಪಡ್ಕೊಳ್ತೀರಾ. ಶುಕ್ರ ಗ್ರಹ ಈ ರಾಶಿಯವರಿಗೆ ವಿಪರೀತವಾದಂತಹ ಶ್ರಮ ಹಾಕಬೇಕು ಅಂತ ಈ ತಿಂಗಳಲ್ಲಿ ಹೇಳ್ತಿದ್ದಾರೆ. ನೀವು ಏನೇ ಒಂದು ಕೆಲಸನ ಶುರು ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ಈಸಿಯಾಗಿ ಅಂತಹ ಕೆಲಸಗಳು ಆಗೋದೇ ಇಲ್ಲ. ಹಾಗಂತ ನೀವು ಸುಮ್ಮನೆ ಬಿಡಲೂಬಾರ್ದು. ಸತತ ಪ್ರಯತ್ನ ಸರ್ವಸಿದ್ಧಿ ಸಾಧನಂ ಅಂತ ದೊಡ್ಡವರು ಹೇಳ್ತಾರೆ. ಹಾಗೆಯೇ ಭಗವಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಥರ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದು. ನೀವು ಎಷ್ಟು ಎಫರ್ಟ್ ಹಾಕಬೇಕಂದ್ರೆ ನೀವು ತುಂಬಾ ಶ್ರಮ ವಹಿಸಿ ಕೆಲಸನ ಈ ತಿಂಗಳಲ್ಲಿ ಮಾಡ್ತೀರಾ. ಇನ್ನು ಗುಪ್ತ ಶತ್ರುಗಳು ಈ ರಾಶಿಯವರಿಗೆ ಹೆಚ್ಚಾಗಿ ಬರ್ತಾರೆ ಈ ತಿಂಗಳಲ್ಲಿ. ನಿಮಗೆ ಗೊತ್ತೇ ಇರೋದಿಲ್ಲ. ನೀವು ಎಲ್ಲರೂ ನಮ್ಮವರೇ,
ಎಲ್ಲರೂ ನನ್ನದೇ, ಎಲ್ಲರೂ ನನಗೋಸ್ಕರ ಒಳ್ಳೆಯದನ್ನೇ ಬಯಸ್ತಾರೆ, ಯಾರು ನಾನು ಕೆಟ್ಟದ್ದು ಮಾಡಲ್ಲ ಅಂತಲೇ ಅನ್ಕೋತಿರ್ತೀರ. ಆದರೆ ಗುಪ್ತ ಶತ್ರುಗಳು ಈ ತಿಂಗಳಲ್ಲಿ ನಿಮಗೆ ಹುಟ್ಟಾಕೊಂಡ್ಬಿಡ್ತಾರೆ. ನೀವು ಯಾರನ್ನೂ ಕೂಡ ಈಸಿಯಾಗಿ ಈ ತಿಂಗಳಲ್ಲಿ ನಂಬೇಡಿ. ನೀವು ಯಾರನ್ನು ಎಷ್ಟು ನಂಬಬೇಕೋ ಅಷ್ಟು ಮುಖ್ಯವಾಗಿರುತ್ತೆ. ಯಾರೋ ಒಬ್ಬರು ಪರಿಚಯ ಆಗ್ತಾರೆ, ಅವರು ನಮ್ಗೆ ಒಳ್ಳೇದನ್ನೇ ಮಾಡ್ತಿದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಕೂಡ ಡೀಪಾಗಿ ಅವರನ್ನು ನಂಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಎಷ್ಟೇ ಹಣಕಾಸು ಏನೇ ಇದ್ರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂತೆ. ನಿಮಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಿದೆ ಅಂದಿದ ತಕ್ಷಣವೇ ನಿಮ್ಮ ಆರೋಗ್ಯನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆರೋಗ್ಯದ ಸಲುವಾಗಿ ನೀವು ವಿಪರೀತವಾದಂತಹ ಹಣ ಅನ್ನೋದನ್ನು ನೀವು ಖರ್ಚು ಮಾಡಿಬಿಡ್ತೀರ. ಇನ್ನು ಹಣಕಾಸಿನಲ್ಲಿ ನಿಮಗೆ ತೊಂದರೆಗಳು ಬರುತ್ತೆ. ಇನ್ನು ಸಾಲ ಕೂಡ ಮಾಡ್ಕೋಬಹುದು. ಹುಷಾರ್. ಹಣಕಾಸಿನ ವಿಚಾರವಾಗಿ ನೀವು ಏನೇ ಒಂದು ನೀವು ಡಿಸಿಷನ್ನ ತಗೋಬೇಕು ಅಂತಿದ್ರು ಕೂಡ ನೀವು ತಾಳ್ಮೆಯಿಂದ 100 ಬಾರಿ ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ. ಇಲ್ಲ ಅಂದರೆ ನಿಮಗೆ ತೊಂದರೆಗಳು ಬರುತ್ತೆ, ಇಲ್ಲ ವಿಪರೀತವಾದಂತಹ ಸಾಲಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಹುಷಾರಾಗಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಕೇತು ಮತ್ತು ಕುಜಗ್ರಹ ಒಟ್ಟಿಗೆ ಇರೋದ್ರಿಂದ ಅಡೆತಡೆಗಳು ಬರುತ್ತೆ, ಹುಷಾರಾಗಿರಿ. ನೀವು ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಕೇತು ಮತ್ತು ಕುಜ ನೀಚನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆನ ಕೊಡ್ತಿದ್ದಾರೆ. ಹಾಗಾಗಿ ನೀವು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ವಿಘ್ನ ವಿನಾಶಕ ಗಣೇಶನ ಆರಾಧನೆ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ಈ ಅಡೆತಡೆಗಳೆಲ್ಲ ಕಡಿಮೆ ಆಗುತ್ತೆ. ಇನ್ನು ವಿದೇಶ ಪ್ರಯಾಣದ ಯೋಗ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇರೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ವಿದೇಶ ಪ್ರಯಾಣ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೂಡ ನೀವು 100 ಬಾರಿ ಯೋಚನೆ ಮಾಡಿ ವಿದೇಶ ಪ್ರಯಾಣ ಮಾಡಿ. ಇನ್ನು ಶನಿಯಿಂದ ವಿದ್ಯೆಗೆ ಭಂಗವಾಗುತ್ತೆ. ಶನಿ ಕೂಡ ಈ ರಾಶಿಯವರಿಗೆ ನೀಚನಾಗಿರೋದ್ರಿಂದ ವಿದ್ಯೆಗೆ ಭಂಗವಾಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಬರೋದು, ಹಾಗೆಯೇ ನಿಮ್ಮ ವಿದ್ಯಾಭ್ಯಾಸಗಳಲ್ಲಿ ತೊಂದರೆಗಳು ಬರೋದು ಆಗುತ್ತೆ. ಹಾಗಾಗಿ ನೀವು ವಿದ್ಯಾಭ್ಯಾಸದ ಪರವಾಗಿ ನೀವು ಸ್ವಲ್ಪ ಎಫರ್ಟ್ಸ್ ಅನ್ನೋದನ್ನು ಹಾಕಬೇಕಾಗತ್ತೆ. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಪ್ರಯತ್ನ ಮಾಡಿದರೆ ಮಾತ್ರ ಒಳಿತಾಗುತ್ತೆ. ನಿಮ್ಮ ವಿದ್ಯಾಭ್ಯಾಸದ ಪರವಾಗಿ ನೀವು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ, ಕರೆಕ್ಟಾಗಿ ಓದ್ಕೊಳ್ಳಿ, ಅವತ್ತು ಮಾಡೋದನ್ನು ಅವತ್ತೇ ತಿಳ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನು ಶನಿಯಿಂದ ಶ್ರಮ ಅನ್ನೋದು ಜಾಸ್ತಿ ಆಗುತ್ತೆ, ಆದರೆ ಫಲ ಅನ್ನೋದು ಕಡಿಮೆ ಇರುತ್ತೆ. ನೀವು ತುಂಬ ಎಫರ್ಟ್ ಹಾಕ್ತೀರಾ, ಆದರೆ ನಿಮಗೆ ಫಲ ಸಿಗೋದು ಸ್ವಲ್ಪನೇ. ಇನ್ನು ವಿದ್ಯಾರ್ಥಿಗಳು ತುಂಬ ಅಂದರೆ ತುಂಬಾ ಶ್ರಮನ ವಹಿಸಬೇಕಾಗಿರುತ್ತೆ. ಇನ್ನು ಬುಧ ಮತ್ತು ರವಿ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗಬಹುದು. ನಿಮಗೆ ಅವಕಾಶಗಳು ಈ ತಿಂಗಳಲ್ಲಿ ಬರುತ್ತೆ, ಆದರೆ ಅಂಥ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ. ಇನ್ನು ತುಂಬ ಅಂದರೆ ತುಂಬಾ ಎಚ್ಚರಿಕೆಯನ್ನು ನೀವು ಈ ತಿಂಗಳಲ್ಲಿ ವಹಿಸಲೇಬೇಕು. ಅನವಶ್ಯಕವಾಗಿ ಯಾವುದೇ ರೀತಿಯಾದಂಥ ಮಾತುಗಳನ್ನ ಆಡಬೇಡಿ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಹನುಮಾನ್ ಚಾಲೀಸನ ಪಠನೆ ಮಾಡಿ, ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ, ಹಾಗೆ ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ. ನಿಮ್ಮದು ಕೂಡ ಧನಸ್ಸು ರಾಶಿಯಾಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.